ಅದರಲ್ಲೂ ಪ್ರಾಂಶುಪಾಲರು ಇದು ಹಿಂದೆ ಇದೇ ಥರ ಘಟನೆಗಳು ಮತ್ತು ಬೇರೆ ಬೇರೆ ಒಂದು ಅವ್ರ ಮೇಲೆ ಅಪವಾದಗಳಿದ್ದು ಅವ್ರನ್ನ ಟ್ರಾನ್ಸ್ಫರ್ ಮಾಡೋದ ನಂತರನೂ ಕೂಡ ಅದೇ ಪ್ರಾಂಶುಪಾಲರು ಮತ್ತೆ ಪುನಃ ಬಂದಾಗ ಮತ್ತು ಅದೇ ರೀತಿಯಾಗಿರ್ತಕ್ಕಂಥ ಪ್ರಕರಣ ಆಗೋದು ಕೂಡ ಇದು ನಿಜವಾಗಿಯೂ ಕೂಡ ಇದರಲ್ಲಿ ಖಂಡಿತವಾಗಿ ಸಾಕಷ್ಟು ಗೊಂದಲಗಳಿದೆ. ಪ್ರಾಂಶುಪಾಲರಾಗಲಿ ಅಥವಾ ಅಲ್ಲಿನ ಆಡಳಿತ ಅಧಿಕಾರಿಗಳು ಯಾರನ್ನೂ ಇವತ್ತಿಗೂ ಸಸ್ಪೆಂಡ್ ಮಾಡಿಲ್ಲ. ಇನ್ನೊಂದು ಏನಪ್ಪ ಅಂದರೆ ಇವರು ತನಿಖೆ ದಾರಿ ತಪ್ಪಿಸುವಂಥ ಕೆಲಸನೇ ಮೊನ್ನೆ ಪ್ರತಿಭಟನೆ ಆದವಾಗಲೂ ಇಲ್ಲೇ ಹಾಗೆ ಮಾಡಿದ್ದಾರೆ. ಆಮೇಲೆ ಒಬ್ಬರು MLA ಮಾತಾಡಬೇಕಾದ್ರೆ ಸುಮ್ಮನೆ ಅವ್ರು ಯಾರೋ ಜೊತೆಗಿರೋರು ಅವರಿಂದನೇ ಮೈಕ್ ಕಿತ್ಕೊಂಡು ಇವ್ರ ಹತ್ರನೇ ಬೇರೆ ಮಾತಾಡ್ತಾರೆ, ಏನೋ ದಿಕ್ಕು ತಪ್ಪಿಸ್ತಾರೆ ಅಂತೇಳಿ ಹೇಳಿದ್ರೆ ಈ ತನಿಖೆ ಎಲ್ಲೋ ಬೇರೆ ರೀತಿ ಸಾಗ್ತಾ ಇದೆ ಅಂತೇಳಿ ಎಲ್ರಿಗೂ ಅನ್ಸುತ್ತೆ. ಸರಿಯಾದ ತನಿಖೆ ಮಾಡಿಸಿ ಏನು ಕಾರಣ, ಅವಳನ್ನ ಕೊಲೆ ಮಾಡೋದಕ್ಕೆ ಏನು ಕಾರಣ ಅಂತ ಹೇಳಿ ಸರ್. ಯಾವ್ದಾದ್ರು ಒಂದು ಕಾರಣ ಕೊಡ್ಲಿ. ಎಲ್ಲದರಲ್ಲೂ ಒಳ್ಳೆವಳಂತಳಲ್ಲ, ಮಕ್ಕಳ ಹತ್ರ ಚೆನ್ನಾಗಿದ್ಲಂತೆ, ಟೀಚರ್ ಹತ್ರ ಚೆನ್ನಾಗಿದ್ಲಂತೆ, ಎಲ್ಲರ ಹತ್ರನೂ ಚೆನ್ನಾಗಿದ್ಲಂತೆ. ಹಾಗಾದ್ರೆ ಆಗಿದ್ದೇನೆ ಸರ್, ಒಂದ್ ಬೇಕಲ್ವಾ? ಆತ್ಮಹತ್ಯೆ ಮಾಡ್ಕೊಳ್ಳೋರು ಸುಮ್ಮನೆ ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ. ಅವ್ರಿಗೆ ಏನಾದ್ರು ಒಂದು ಬೇಜಾರು ಇರೋದಿಲ್ಲ.